ಸೊ ಈ ವಿಡಿಯೋದಲ್ಲಿ 5 ವೆಬ್ ಸೀರೀಸ್ ಮತ್ತು 2 ಮೂವೀಸ್, ಅದರಲ್ಲೂ 2 ಹಾರರ್ ಮೂವೀಸ್ ರೆಕಮೆಂಡೇಶನ್ ಕೊಡ್ತೀನಿ. ಇದರಲ್ಲಿ ಒಂದೆರಡು ಸೀರೀಸ್ ಬಂದು ತುಂಬ ಟೈಮ್ ಆಗಿದೆ, ಬಟ್ ಎಲ್ಲ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಮಾಡೋಣ ಅಂದ್ಕೊಂಡೆ. ಸೊ ಫಸ್ಟ್ ಸೀರೀಸ್ ಬಗ್ಗೆ ಹೇಳಿ, ಆಮೇಲೆ 2 ಮೂವೀಸ್ ಕವರ್ ಮಾಡ್ತೀನಿ. ಅಟ್ ಫಸ್ಟ್, ಬಾಸ್ ಆಫ್ ಬಾಲಿವುಡ್ನ ಈ ಥರ ಬೈತಿದ್ಯಾ, ಕನ್ನಡ ಇಂಡಸ್ಟ್ರಿ ಅಂದರೆ ತುಂಬ ಇಷ್ಟ ಅಲ್ವಾ ನಿನಗೆ ಅಂತ ಕೇಳಬೇಡಿ. ಸೀರೀಸ್ ಹೆಸರೇ ಬಾಸ್ ಆಫ್ ಬಾಲಿವುಡ್, ಕ್ರಿಯೇಟೆಡ್ ಆ್ಯಂಡ್ ಡೈರೆಕ್ಟೆಡ್ ಬೈ ಆರ್ಯನ್ ಖಾನ್, ಸನ್ ಆಫ್ ಶಾರುಖ್ ಖಾನ್. ಸೊ ಇನಿಷಿಯಲಿ ಈ ಸೀರೀಸ್ ಅನೌನ್ಸ್ ಆದಾಗ ಸ್ವಲ್ಪ ಕ್ಯೂರಿಯಸ್ ಆಗಿದೆ, ಆ್ಯಂಡ್ ರಿಲೀಸ್ ಆದಮೇಲೆ ಪಾಸಿಟಿವ್ ರೆಸ್ಪಾನ್ಸ್ ನೋಡಿದ್ಮೇಲೆ ನಾನು ನಂಬಲಿಲ್ಲ ಪಾಸಿಟಿವ್ PR ಇರಬೇಕು ಅಂತ. ಬಟ್ ಸೀರೀಸ್ ಸ್ಟಾರ್ಟಿಂಗ್ ಮೂಮೆಂಟಿಂದಾನೇ ಹ್ಯೂಮರ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಈವನ್ ಸೀಕ್ವೆನ್ಸ್ ವಿಜುವಲಿ ಕೂಡ ಸ್ಟಾರ್ಟ್ ಆಗಿರಲ್ಲ, ಜಸ್ಟ್ ಆ ಡೈಲಾಗ್ಸ್ ಅಲ್ಲೇ. ಸೊ ಈ ಸೀರೀಸ್ನ ಕಾಮಿಡಿ ಜಾನ್ರಾದಲ್ಲಿ ಇಡ್ತೀನಿ, ಅದರಲ್ಲೂ ಸಟೈರಲ್ಲಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಏನಂದರೆ, ಒಬ್ಬ ಔಟ್ಸೈಡರ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗೋ ಹೊತ್ತು, ಆ್ಯಂಡ್ ಅವನ ಸರೌಂಡಿಂಗಲ್ಲಿ, ಆ್ಯಂಡ್ ಎಸ್ಪೆಷಲಿ ಅದು ಬಾಲಿವುಡ್ ಆಗಿದ್ದಾಗ ಅದರಲ್ಲಿ ಇರೋ ಸ್ಟ್ರಗಲ್, ನೆಪೋಟಿಸಮ್, ಹೈರಾರ್ಕಿ ಲೆವೆಲ್ ಎಲ್ಲ ಸೀರಿಯಸ್ ಸಿಚುವೇಶನ್ನ ಪ್ಯಾರಡಿಯಾಗಿ ತೋರಿಸಿದ್ದಾರೆ. ನನ್ನ ಲಾಸ್ಟ್ ರೆಕಮೆಂಡೇಶನ್ ವಿಡಿಯೋದಲ್ಲಿ ದ ಸ್ಟುಡಿಯೋ ಅಂತ ಸೀರೀಸ್ ರೆಕಮೆಂಡ್ ಮಾಡಿದ್ದೆ. ಅದರಲ್ಲಿ ಹಾಲಿವುಡ್ ಇಂಡಸ್ಟ್ರಿ ಇನ್ಸೈಡಲ್ಲಿ ಎಲ್ಲ ಹೇಗೆ ನಡೆಯುತ್ತೆ ಅಂತ ತೋರಿಸಿದ್ರು. ಇನ್ ದ ಸೇಮ್ ವೇ ಇದರಲ್ಲಿ ಬಾಲಿವುಡ್ ಸಿಚುವೇಶನ್ ತೋರಿಸಿದ್ದಾರೆ. ನಿಮಗೆ ದ ಸ್ಟುಡಿಯೋ ಇಷ್ಟ ಆಗಿದ್ರೆ ಇದು ಕೂಡ ಇಷ್ಟ ಆಗುತ್ತೆ, ಆ್ಯಂಡ್ ಇದರಲ್ಲೂ ತುಂಬ ಈಸ್ಟರಿಕ್ಸ್ ನಿಮಗೆ ಅರ್ಥ ಆಗುತ್ತೆ. ಬಾಲಿವುಡ್ ಮೂವೀಸ್ ರೆಗ್ಯುಲರ್ ಆಗಿ ನೋಡ್ತಿದ್ರೆ, ಈವನ್ ಸ್ವಲ್ಪ ಮೂವೀಸ್ ನೋಡಿದ್ದೀನಿ ಅಂದರೂ ಕೂಡ ಇದನ್ನು ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಬಾಲಿವುಡ್ ಮೂವೀಸ್ ನೋಡಿಲ್ಲ ಬಟ್ ಆದರೂ ಗಾಸಿಪ್ ಅಥವಾ ಅದ್ರ ರಿಲೇಟೆಡ್ ನ್ಯೂಸಲ್ಲಿ ಬಂದಿರೋದು ನೋಡಿದ್ದೀನಿ ಅಂದರೂ ಕೂಡ ಇದರಲ್ಲಿ ಒಂದು ಕಾಲ್ ಭಾಗ ಜೋಕ್ಸ್ ಅಂತೂ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸೆಲ್ಫ್ ಪ್ಯಾರೋಡಿ ಇದೆ, ರಾಘವ್ ಜುಯಾಲ್ ಮತ್ತು ಲಕ್ಷ್ಯ ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನು ತುಂಬ ಆ್ಯಕ್ಟರ್ಸ್ ಟೈಮಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಚೆನ್ನಾಗಿದೆ, ಬಿಕಾಸ್ ಇದರಲ್ಲಿ ತುಂಬ ಸೀಕ್ರೆಟ್ ಕ್ಯಾಮಿಯೋಸ್ ಇರೋ ಕಾರಣ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಯಾರು ಕೊಟ್ಟರು ಅಂತ ಸ್ಪಾಯ್ಲ್ ಮಾಡೋಕ್ಕಾಗಲ್ಲ. ಬಟ್ ಈ ಯೂನಿವರ್ಸಲ್ಲಿ ಇಷ್ಟ ಆಗೋ ಕ್ಯಾರೆಕ್ಟರ್ಸ್ ಇದ್ದಾರೆ, ಕೋಪ ಬರ್ಸೋ ಕ್ಯಾರೆಕ್ಟರ್ಸ್ ಕೂಡ ಇದ್ದಾರೆ. ಸಟೈಲ್ ಇರೋ ಕಾರಣ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ದು ಎಕ್ಸಾಜುರೇಟೆಡ್ ವರ್ಷನ್ ನೋಡ್ತೀರಾ. ಸೊ ಸ್ವಲ್ಪ ಹೈ ಪಿಚ್ ಡ್ರಾಮ್ಯಾಟಿಕ್ ಕ್ಯಾರೆಕ್ಟರ್ಸ್ ನೋಡ್ತೀರಾ. ಗ್ರೌಂಡೆಡ್ ರಿಯಲಿಸಮ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಮತ್ತು ಅಫೆನ್ಸಿವ್ ಕೂಡ ಇದೆ. ಲೈಕ್ ಒಂದು ಹುಡುಗಿ ಮತ್ತು ಹುಡುಗ ಜಗಳ ಆಡ್ತಿರ್ತಾರೆ, ಇಬ್ಬರು ನೆಗೆಟಿವ್ ಶೇಡ್ ಕ್ಯಾರೆಕ್ಟರೇ, ಆ್ಯಂಡ್ ಕೋಪದಲ್ಲಿ ಹುಡುಗ ಹುಡುಗಿಗೆ ಜಾಡಿಸಿ ಎದೆಗೆ ಒದಿತಾನೆ. ಸೊ ಇದು ಕೇಳಿಸ್ಕೊಂಡ್ಮೇಲೆ ಓ ಮೈ ಗಾಡ್, ಸೋ ರೂತ್ಲೆಸ್ ಅನ್ಸಿದ್ರೆ ಈ ಸೀರೀಸ್ ಕಾಮಿಡಿ ನಿಮಗೆ ಇಷ್ಟ ಆಗಲ್ಲ. ಇದು ಕೇಳಿಸ್ಕೊಂಡ್ಮೇಲೆ ಇನ್ನೂ ಕಾಂಟೆಕ್ಸ್ಟ್ ಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ, ನಗೋಕ್ಕೆ, ಅಥವಾ ಎಸ್ ಈಕ್ವಾಲಿಟಿ ಅವ್ರು ಹಾ ಅಂತ ನಕ್ಕಿದ್ರೆ ಈ ಸೀರೀಸ್ ನಿಮಗೇನೆ. ಜಾಸ್ತಿ ಸ್ಟುಡಿಯೋದಲ್ಲಿ ಶೂಟ್ ಮಾಡಿರೋ ಕಾರಣ ಸೆಟ್ ಪೀಸಸ್ ಆರ್ಟಿಫಿಷಿಯಲ್ ಆ್ಯಂಡ್ ತುಂಬ ಕ್ಲೀನ್ ಫೀಲ್ ಆಗುತ್ತೆ. ಸೊ ಅದು ಒನ್ ಆಫ್ ದಿ ನೆಗೆಟಿವ್ಸ್, ಆ್ಯಂಡ್ ಈ ನೆಗೆಟಿವ್ ತುಂಬ ಆಬ್ವಿಯಸ್ ಆಗಿ ಕಾಣಿಸುತ್ತೆ. ಸೊ ಒಳ್ಳೆ ಕಾಮಿಡಿ, ಅಡಲ್ಟ್, ಸೆಲ್ಫ್ ಅವೇರ್ ಆ್ಯಂಡ್ ಅನ್ಫಿಲ್ಟರ್ಡ್ ಕಾಮಿಡಿ ಬೇಕಂದರೆ ಈ ಸೀರೀಸ್ ನೋಡ್ಬೋದು. ನೆಟ್ಫ್ಲಿಕ್ಸಲ್ಲಿ ಇದೆ 7 ಎಪಿಸೋಡ್ಸ್, ಟ್ರೈ ಮಾಡಿ. ಕನ್ನಡದಲ್ಲಿ ಯಾವಾಗ ಬರುತ್ತೋ ಬಾಸ್ಟರ್ಸ್ ಆಫ್ ಬಾಲಿವುಡ್ ಥರ ಸ್ಯಾಂಡಲ್ವುಡ್ನ ನೆಕ್ಸ್ಟ್ ಸೀರೀಸ್ ಚೀಫ್ ಆಫ್ ವಾರ್. ಸೊ ನಿಮಗೆ ಪೀರಿಯಾಡಿಕ್ ಡ್ರಾಮಾ, ಟ್ರೈಬಲ್ ವಾರ್ ಈ ಥರ ವರ್ಡ್ಸ್ ಕ್ಯೂರಿಯಸ್ ಮಾಡುತ್ತೆ ಅಂದರೆ ಈ ಸೀರೀಸ್ ನಿಮಗೋಸ್ಕರ ಇದೆ. ಸೊ 2 ವರ್ಷದ ಮುಂಚೆ ಶೋಗನ್ ಅಂತ ಸೀರೀಸ್ ಬಂದಿತ್ತು, ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಒಳ್ಳೆ ಆರ್ಟಿಸ್ಟಿಕ್ ಡ್ರಾಮಾ ಅಂತ ಹೇಳ್ತೀನಿ. ವಿಜುವಲ್ಸ್ ಮಾತ್ರ ಒಂದೊಂದು ಸೀನ್ ಕೂಡ ವಾಲ್ಪೇಪರ್ ವರ್ತ್ ಇದೆ. ಅದರಲ್ಲಿ ಹೇಗೆ ಜಪಾನೀಸ್ ಡೈನಸ್ಟಿ ಅವರ ಕಲ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ರು, ಆ್ಯಂಡ್ ಅದ್ರ ಜೊತೆ ಒಳ್ಳೆ ಪೀರಿಯಾಡಿಕ್ ಪೊಲಿಟಿಕಲ್ ಡ್ರಾಮಾ ಕೊಟ್ಟರು, ಅದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಚೀಫ್ ಆಫ್ ವಾರ್ ಕೂಡ ಸಿಮಿಲರ್ ವೈಬ್ ಕೊಡುತ್ತೆ. ಶೋಗನ್ ಥರ ಮಾಸ್ಟರ್ ಪೀಸ್ ಇದೆ ಅಂತ ಹೇಳ್ತಿಲ್ಲ, ಬಟ್ ಎಂಜಾಯಬಲ್ ವಾರ್ ಡ್ರಾಮಾ ಅಂತ ಹೇಳ್ತೀನಿ. ವಿಜುವಲ್ಸ್ ಬ್ಯೂಟಿಫುಲ್ ಆಗಿದೆ ಅನ್ನೋದಕ್ಕಿಂತ ತುಂಬ ನ್ಯಾಚುರಲ್ ಆ್ಯಂಡ್ ರಾ ಫೀಲ್ ಕೊಡ್ತು. ನನಗೆ ನೋಡೋವಾಗ ತುಂಬ ಕಡಿಮೆ ಸೀನ್ಸ್ ಮೇ ಬಿ ಸ್ಟುಡಿಯೋದಲ್ಲಿ ಹಿಡಿದಿರೋದು ಅಂತ ಡೌಟ್ ಬಂದಿದ್ದು, ಬಟ್ ಎಲ್ಲ ಲೊಕೇಶನ್ ಮಾತ್ರ ಸಖತ್ತಿದೆ. ಆ್ಯಂಡ್ ಸೀರೀಸ್ ಇಂಗ್ಲೀಷ್ದೆ, ಬಟ್ ಅದರಲ್ಲಿ ಹವಾಯಿಯನ್ ಟ್ರೈಬಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿದ್ದಾರೆ. ಸೊ ಇಂಗ್ಲೀಷ್ ಸಬ್ಟೈಟಲ್ಸ್ ಮೇಲೆ ರಿಲೈ ಆಗಬೇಕು, ಬಟ್ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ಹೊತ್ತಾದಮೇಲೆ, ಆ್ಯಂಡ್ ಅದೇ ಇನ್ನೂ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಜೇಸನ್ ಮೊಮೋವಾಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಈ ಸೀರೀಸ್ನ, ಆ್ಯಂಡ್ ಪೂರ್ತಿ ಸೀರೀಸಲ್ಲಿ ಜೇಸನ್ ಮೊಮೋವಾನೇ ಸ್ಟಾರ್ ಆಗೋದು. ಸೀರೀಸ್ ಫಸ್ಟ್ ಎಪಿಸೋಡಿಂದಾನೇ ಎಮೋಷ್ನಲಿ ಕನೆಕ್ಟ್ ಮಾಡಿಸ್ತಾರೆ ಜೇಸನ್ ಮೊಮೋವಾ ಮತ್ತು ಅವನ ಚಿಕ್ಕ ಟ್ರೈಬಲ್ ಕಮ್ಯುನಿಟಿ ಜೊತೆಗೆ, ಆ್ಯಂಡ್ ನಿಮಗೆ ಅವಾಗೆ ಏನೂ ತೊಂದರೆ ಆಗದೆ ಇರಲಿ ಅಂತ ಬೇಡ್ಕೊಳ್ಳೋ ಹಾಗೆ ಮಾಡುತ್ತೆ. ಸೊ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಫಸ್ಟ್ ಎಪಿಸೋಡ್ ನೋಡಿ, ಸೇಮ್ ಅದೇ ಪೇಸಲ್ಲಿ ಪೂರ್ತಿ ಸೀರೀಸ್ ಓಡುತ್ತೆ. ಕೆಲವು ಒಂದರಲ್ಲಿ ಇನ್ನೂ ಬೆಟರ್ ಫೀಲ್ ಆಗುತ್ತೆ. ಸೊ ಶೋಗನ್ ಎಕ್ಸಾಂಪಲ್ ಕೊಟ್ಟಿದ್ದಕ್ಕೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ. ಅನ್ನೊಂದು ಕಲ್ಚರ್ಗೆ ಇಂಟ್ರೊಡಕ್ಷನ್ ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಸ್ಟೋರಿ ಆ್ಯಂಡ್ ಕ್ಯಾರೆಕ್ಟರ್ ಎಮೋಷನ್ ಎಕ್ಸ್ಪೆಕ್ಟ್ ಮಾಡಿ ಸಾಕು. ವಿಜುವಲಿ ಆ್ಯಂಡ್ ಎಸ್ಪೆಷಲಿ ನನಗೆ ವೈಡ್ ಆ್ಯಂಗಲ್ ಶಾರ್ಟ್ಸ್ ತುಂಬ ಇಷ್ಟ ಆಯಿತು. ಬ್ಯಾಟಲ್ ಸೀನ್ಸ್ ತುಂಬ ಕ್ಲಿಯರ್ ಇರಲಿಲ್ಲ, ತುಂಬ ಕೆಯಾಟಿಕ್ ಇತ್ತು, ಬಟ್ ಅದರಲ್ಲಿ ಸ್ಲೋ ಮೋಷನ್ ಆ್ಯಂಡ್ ಕೆಲವು ಪಂಚಸ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಸೊ ಪೀರಿಯಾಡಿಕ್ ಟ್ರೈಬಲ್ ಡ್ರಾಮಾ ಟ್ರೈ ಮಾಡಿ. ಬೋನಸ್ ಆಗಿ ಹ್ಯಾನ್ಸ್ ಜಿಮ್ಮರ್ ಮ್ಯೂಸಿಕ್ ಕೂಡ ಇದೆ. ನೆಕ್ಸ್ಟ್ ಬಂದು ಒಂದು ಆ್ಯನಿಮೆ
ಡ್ಯಾನ್. ಆ್ಯಕ್ಚುಲಿ ಸೀಸನ್ 2 ರಿವ್ಯೂ ಮಾಡೋಣ ಅಂದ್ಕೊಂಡೆ, ಆಮೇಲೆ ಎಷ್ಟು ಜನ ಸೀಸನ್ 1 ನೋಡಿದ್ದಾರೆ ಅಂತ ಡೌಟ್ ಇತ್ತು. ಸೊ ಆ್ಯನಿಮೆ ನೋಡೋದೇ ಇಲ್ಲ ಅಂದರೆ ಅವರಿಗೆ ಹೇಳಬೇಕಾಗಿರೋದು ಏನಂದರೆ ಇದು ನಿಮಗಲ್ಲ, ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದು ನಿಮಗಲ್ಲ. ಇದು ನಿಮ್ಮ ಆ್ಯನಿಮೆ ಇಂಟ್ರೊಡಕ್ಷನ್ ಆಗೋದು ಒಳ್ಳೆಯದಲ್ಲ. ಸ್ಟಾರ್ಟಿಂಗಲ್ಲಿ ಡೆತ್ ನೋಟ್, ಅಟ್ಯಾಕ್ ಆನ್ ಟೈಟನ್, ಡೀಮನ್ ಸ್ಲೇಯರ್, ಜುಜುತ್ಸು ಕೈಸನ್ ಅಂಥದ್ದು ನೋಡಿ. ಬೇಸಿಕ್ಸ್ ಕವರ್ ಆದಮೇಲೆ ಸ್ವಲ್ಪ ಕ್ರೇಜಿ ಆಗಿರೋದು ನೋಡಬೇಕು ಅಂದರೆ ಡ್ಯಾನ್ ನೋಡಿ. ಇದನ್ನು ಒಂದೇ ಜಾನ್ರಾಗಿ ಸ್ಪೆಸಿಫೈ ಮಾಡೋಕ್ಕೆ ಆಗಲ್ಲ. ಲೈಕ್ ನಾರ್ಮಲ್ ಆಗಿ ಆ್ಯನಿಮೆನ ಒಂದೇ ಜಾನ್ರದಲ್ಲಿ ಸ್ಪೆಸಿಫೈ ಮಾಡೋದು ಕಷ್ಟ, ಬಟ್ ಇದು ಅಂತೂ ಅದರಲ್ಲೂ ಇನ್ನೂ ಹೆಚ್ಚು. ಲೈಕ್ ಏಲಿಯನ್ ಇನ್ವೇಷನ್, ಹಾರರ್ ಕಾಮಿಡಿ, ರೊಮ್ಯಾಂಟಿಕ್ ಡ್ರಾಮಾ, ಡಾರ್ಕ್ ಕಾಮಿಡಿ, ಎಮೋಷ್ನಲ್ ಡ್ರಾಮಾ, ಹೈ ಕಾನ್ಸೆಪ್ಟ್ ಕಾಮಿಡಿ, ಹೀಗೆ ಹೇಳ್ಕೊಂಡು ಹೋಗ್ಬೋದು. ಕ್ಯೂರಿಯಸ್ ಆಗಿದ್ದೀರಾ ಅಂದರೆ ಇದ್ರ ಬಗ್ಗೆ ಸ್ಪಾಯ್ಲ್ ಮಾಡಿಲ್ಲದೆ ಒಂದು ಸಬ್ಪ್ಲಾಟ್ ಹೇಳಬೇಕು ಅಂದರೆ, ಇದರಲ್ಲಿ ಫಸ್ಟ್ ಸೀಸನಲ್ಲಿ ಈ ಹುಡುಗನ ಬಾಲ್ಸ್ ಕಳೆದೋಗುತ್ತೆ, ಅದನ್ನು ಹುಡುಕ್ತಾರೆ. ಎಸ್ ಇದು ಮೇನ್ ಪ್ಲಾಟ್ ಅಲ್ಲ, ಬಟ್ ಏನೇನೋ ಈವೆಂಟ್ಸ್ ಆದಮೇಲೆ ಇವನ ಬಾಲ್ಸ್ ಅದಾಗುತ್ತೆ. ಸೊ ಹೀಗೆ ಅರ್ಥ ಮಾಡ್ಸೋಕ್ಕಾಗೋದು ಕ್ರೇಜಿ ಅಂತ. ಬಟ್ ಯಾವುದೋ ಥರ್ಡ್ ಕ್ಲಾಸ್ ಸೀರೀಸ್ ಅಂತ ಅಂದ್ಕೊಳ್ಬೇಡಿ ಅಷ್ಟೇ. ಬಿಕಾಸ್ ನನಗೆ ಪರ್ಸ್ನಲಿ ಫೇವ್ರೆಟ್ ವೆಬ್ ಸೀರೀಸ್ಗಳಲ್ಲೂ ಕೂಡ ಲೈಕ್ ಡೀಮನ್ ಸ್ಲೇಯರ್ ಕನೆಕ್ಟ್ ಆಗೋಕ್ಕೆ ಪೂರ್ತಿ 1 ಸೀಸನ್ ತನಕ ತಗೊಳ್ತು. ಲೈಕ್ ಎಂಜಾಯ್ ಮಾಡಿಲ್ಲ ಅಂತ ಅಲ್ಲ, ಬಟ್ ಕನೆಕ್ಟ್ ಆಗೋಕ್ಕೆ ಮ್ಯೂಗನ್ ಟ್ರೈನ್ ಮೂವಿ ತನಕ ನೋಡಬೇಕಾಯಿತು, ಆಮೇಲೆ ಬಿಂಜ್ ವಾಚ್ ಮಾಡಿದ್ದು. ಬಟ್ ಆ್ಯನಿಮೆಯಲ್ಲಿ ತುಂಬ ಕಡಿಮೆ ಸೀರೀಸ್ ಇದೆ ವೇರ್ ನಾನು ಫಸ್ಟ್ ಎಪಿಸೋಡಲ್ಲಿ ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಟ್ ಆದೆ ಅಂತ. ಅದರಲ್ಲಿ ಅಟ್ಯಾಕ್ ಆನ್ ಟೈಟನ್ ಒಂದು ಆದಮೇಲೆ ಅದು ಬಿಟ್ಟರೆ ನನಗೆ ಫಸ್ಟ್ ಎಪಿಸೋಡೇ ಇಷ್ಟ ಆಗಿದ್ದು ಅಂದರೆ ಇದು. ಕ್ರೇಜಿನೂ ಅನ್ನಿಸ್ತು, ಕನೆಕ್ಟ್ ಕೂಡ ಆಯಿತು, ಬಿಂಜ್ ವಾಚ್ ಕೂಡ ಮಾಡಿದ್ದೆ ಫಸ್ಟ್ ಸೀಸನ್ನ. ಆ್ಯಂಡ್ ತುಂಬ ಶಾಕಿಂಗ್ ಏನಂದರೆ ಒಳ್ಳೆ ಕಾಮಿಡಿ ಫ್ಲೋ ಅಲ್ಲಿ ಹೋಗೋವಾಗ ಸಡನ್ನಾಗಿ ಎಮೋಷ್ನಲ್ ಸೀನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಅದು ಸಡನ್ನಾಗಿ ಹೇಗೆ ಇಟ್ಟಾಗುತ್ತೆ ಅಂದರೆ ಆಲ್ಮೋಸ್ಟ್ ಎಮೋಷ್ನಲ್ ಮಾಡುತ್ತೆ. ಫಸ್ಟ್ ಸೀಸನಲ್ಲಿ ನೋ ಡೈಲಾಗ್, ಪಿಯಾನೋ ಟ್ಯೂನ್ದು ಒಂದು ಸೀಕ್ವೆನ್ಸ್ ಬರುತ್ತೆ, ಬಂದಾಗ ಗೊತ್ತಾಗುತ್ತೆ. ಸೊ ನೋಡಿ, ಆ್ಯನಿಮೆ ನಾರ್ಮಲ್ ಆಗಿ ನೋಡ್ತೀರಾ ಅಂದರೆ ಇದನ್ನು ಟ್ರೈ ಮಾಡಿ. ಸೆಕೆಂಡ್ ಸೀಸನ್ ಕೂಡ ಸೇಮ್ ಕ್ರೇಜಿನೆಸ್ ಅಲ್ಲಿ ಓಡುತ್ತೆ, ಬಟ್ ಸೆಕೆಂಡ್ ಸೀಸನ್ನಲ್ಲಿ ರೊಮ್ಯಾನ್ಸ್ ಕಡೆ ಜಾಸ್ತಿ ಲೀನ್ ಇನ್ ಆಗುತ್ತೆ. ಆ್ಯಂಡ್ ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇಟ್ ವಾಸ್ ಕ್ಯೂಟ್ ಆ್ಯಂಡ್ ಇಟ್ ಮೇಡ್ ಮಿ ಜೆಲಸ್, ಅಷ್ಟೇ ಹೇಳೋದು. ನೆಕ್ಸ್ಟ್ ಈಸ್ ಪೀಸ್ ಮೇಕರ್. ಇದ್ರದ್ದು ಸೀಸನ್ 2 ಬಗ್ಗೆ ಹೇಳಬೇಕಿತ್ತು, ಬಟ್ ಟುಗೆದರ್ ಆಗಿ ಬೋತ್ ಸೀಸನ್ಸ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ದ ಬಾಯ್ಸ್ ಥರ ಕ್ರೇಜಿ ಸೂಪರ್ ಹೀರೋ ಶಿಟ್ ನೋಡಬೇಕು ಅಂದರೆ ನೆಕ್ಸ್ಟ್ ಮೈಂಡಲ್ಲಿ ಬರೋದೇ ಪೀಸ್ ಮೇಕರ್. ಇಷ್ಟೇ ಹೇಳೋಕೆ ಆಗೋದು. ಸೂಪರ್ ಹೀರೋ ಪ್ಲಸ್ ಡಾರ್ಕ್ ಕಾಮಿಡಿ ಪ್ಲಸ್ ಬ್ರೂಟಲ್ ಆ್ಯಕ್ಷನ್ ಆ್ಯಂಡ್ ಫನ್. ಬಟ್ ಪೀಸ್ ಮೇಕರ್ ಸೀರೀಸ್ ನೋಡಬೇಕು ಅಂದರೆ ಫಸ್ಟ್ 2021ನಲ್ಲಿ ರಿಲೀಸ್ ಆಗಿರೋ ದ ಸೂಸೈಡ್ ಸ್ಕ್ವಾಡ್ ನೋಡಬೇಕು. 2016ನಲ್ಲಿ ರಿಲೀಸ್ ಆಗಿರೋ ಸೂಸೈಡ್ ಸ್ಕ್ವಾಡ್ ನೋಡೋ ಅವಶ್ಯಕತೆ ಇಲ್ಲ, ಬಟ್ 2021 ಮಸ್ಟ್ ಆ್ಯಂಡ್ ಶುಡ್. ಅದು ಆದಮೇಲೆ ಪೀಸ್ ಮೇಕರ್ ಸೀಸನ್ 1 and 2 ನೋಡಿ. ಸೊ ದ ಬಾಯ್ಸ್ ಥರ ಇದೆ, ಅಷ್ಟೇ ಹೇಳೋದು. ದ ಬಾಯ್ಸ್ ನೋಡಿಲ್ಲ ಅಂದರೆ ಲೈಕ್ ನೀವು ನಾರ್ಮಲ್ ಆಗಿ ಚಿಕ್ಕ ವಯಸ್ಸಿಂದ ಸೂಪರ್ ಹೀರೋ ಅಂದರೆ ಹೇಗಿರಬೇಕು ಆ್ಯಂಡ್ ಏನು ಮಾಡಬೇಕು ಅಂತ ಸರ್ಟಿಫಿಕೇಟ್ ಮೈಂಡಲ್ಲಿ ಯೋಚನೆ ಮಾಡಿರ್ತೀರಲ್ಲ, ಇದು ಅದಕ್ಕಿಂತ ಕಂಪ್ಲೀಟ್ ಆಪೋಸಿಟ್. ಕಂಪ್ಲೀಟ್ ಸರ್ಟಿಫಿಕೇಟ್ ಹೀರೋ. ಬೋತ್ ದ ಬಾಯ್ಸ್ ಆ್ಯಂಡ್ ಪೀಸ್ ಮೇಕರ್ ಬಗ್ಗೆ ಹೇಳ್ತಿರೋದು. ಒಂದು ಕಡೆ ದ ಬಾಯ್ಸ್ ತುಂಬ ಡಾರ್ಕ್ ಹೋಗುತ್ತೆ, ಇಲ್ಲಿ ಪೀಸ್ ಮೇಕರ್ ಡಾರ್ಕ್ ಹೋಗುತ್ತೆ, ಬಟ್ ಹ್ಯೂಮರ್ ಮೇಂಟೈನ್ ಮಾಡಿಕೊಂಡೇ ಇರುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಜೇಮ್ಸ್ ಗನ್ ಕ್ರಿಯೇಷನ್ ಇರೋ ಕಾರಣ ಆ ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ ಮತ್ತು ಸೂಪರ್ ಮ್ಯಾನಲ್ಲಿ ಇರೋ ಥರ ಕ್ಯಾರೆಕ್ಟರ್ಸ್ ಇದ್ದಾರೆ. ಸೊ ಆ ಫೆಮಿಲಿಯರ್ ಫೀಲ್ ಆಗುತ್ತೆ. ಸೊ ಫನ್ ತುಂಬಿರೋ ಸೂಪರ್ ಹೀರೋ ಅಂದ್ಕೊಳ್ಳಿ. ಬ್ರೂಟಲ್ ಆ್ಯಕ್ಷನ್ ಆ್ಯಂಡ್ ಒಳ್ಳೆ ಕ್ಯಾರೆಕ್ಟರ್ ಜೊತೆ ನೋಡಬೇಕು ಅಂದರೆ ಪೀಸ್ ಮೇಕರ್ ನೋಡಿ. ಆ್ಯಂಡ್ ಸೀಸನ್ 2 ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾನು ವಿಡಿಯೋ ಮಾಡೋ ಟೈಮಲ್ಲಿ. ಸೊ ಬಂದಿರೋ ತನಕ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಪೀಸ್ ಮೇಕರ್ ಸ್ನೈಡರ್ ವರ್ಸಲ್ಲಿ ನಡೆದಿದ್ದು. ಲೈಕ್ 2 ಯೂನಿವರ್ಸ್. ಜ್ಯಾಕ್ ಸ್ನೈಡರ್ ಯೂನಿವರ್ಸಲ್ಲಿ ಹೆನ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್ ಆಗಿದ್ದ. ಇನ್ನೊಂದು ಯೂನಿವರ್ಸ್ ಅಂದರೆ ಜೇಮ್ಸ್ ಗನ್ನ ಹೊಸ DCU ಯೂನಿವರ್ಸಲ್ಲಿ ಡೇವಿಡ್ ಕಾರನ್ಸ್ವೆಟ್ ಸೂಪರ್ ಮ್ಯಾನ್ ಆಗಿರೋದು. 2 ಬೇರೆ ಬೇರೆ ಪ್ರಪಂಚ. ಸೊ ಪೀಸ್ ಮೇಕರ್ ಫಸ್ಟ್ ಸೀಸನ್ ಬಂದಾಗ ಹೆನ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್ ಯೂನಿವರ್ಸಲ್ಲಿ ಇದ್ದ. ಇವಾಗ ಸೆಕೆಂಡ್ ಸೀಸನ್ನಲ್ಲಿ ಡೇವಿಡ್ ಕಾರನ್ಸ್ವೆಟ್ ಯೂನಿವರ್ಸಲ್ಲಿ ಇದ್ದಾನೆ. ಅವನು ಯೂನಿವರ್ಸ್ ಜಂಪ್ ಆಗಿಲ್ಲ, ಬಟ್ ಹಳೆ DCU ಶಟ್ ಡೌನ್ ಆಗಿದೆ. ಆ್ಯಂಡ್ ಹೊಸ ಜೇಮ್ಸ್ ಗನ್ನಲ್ಲಿ ಎಲ್ಲ ಹೊಸ ಕ್ಯಾರೆಕ್ಟರ್ಸ್ ಇದ್ದಾರೆ, ಬಟ್ ಸ್ವಲ್ಪ ಆ ಪ್ರಪಂಚದ ಕ್ಯಾರೆಕ್ಟರ್ಸ್ ಇಲ್ಲಿಗೆ ತಗೊಂಡಿದ್ದಾರೆ. ಸೊ ಪೀಸ್ ಮೇಕರ್ ಹೇಗೆ ಜಸ್ಟಿಫೈ ಆಗುತ್ತೆ ಅಂದರೆ 2 ಯೂನಿವರ್ಸಲ್ಲೂ ಜಾನ್ ಸೀನಾದು ಪೀಸ್ ಮೇಕರ್ ಇದ್ದಾನೆ ಅಂದ್ಕೊಳ್ಳಿ. ಆ್ಯಂಡ್ ಇಬ್ಬರು ಒರಿಜಿನ್ ಆ್ಯಂಡ್ ಅವರ ಜೀವನದ ಕತೆ ಸೇಮ್ ಅಂದ್ಕೊಳ್ಳಿ 2 ಯೂನಿವರ್ಸಲ್ಲೂ. ಸೊ ಪೀಸ್ ಮೇಕರ್ ಸೀಸನ್ 1 ಕತೆ ಇದರಲ್ಲೂ ಸೇಮ್, ಅದರಲ್ಲೂ ಸೇಮ್ ಇದೆ. ಸೊ ಮತ್ತೆ ಸೇಮ್ ಸ್ಟೋರಿನ ಹೊಸ ಆ್ಯಕ್ಟರ್ ಜೊತೆ ಈ ಯೂನಿವರ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಬದಲು ಸೊ ಹೀಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ, ಹೇಗಿದ್ದರೂ ಸೇಮ್ ಕತೆ ತಿರ್ಗಾ ಹೇಳ್ಬೇಕಲ್ಲ, ಸುಮ್ಮನೆ ಅದೇ ಯೂನಿವರ್ಸ್ದು ಕತೆ ಈ ಯೂನಿವರ್ಸಲ್ಲೂ ನಡೆದಿದೆ ಅಂತ ತೋರಿಸೋಣ ಅಂತ ಮಾಡಿದ್ದಾರೆ. ಆ್ಯಂಡ್ ಹೀಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದಾರೆ. ಒಂದು ಪಾಯಿಂಟ್ ಏನಂದರೆ ಜಸ್ಟಿಸ್ ಲೀಗ್ ಮತ್ತು ಜಸ್ಟಿಸ್ ಗ್ಯಾಂಗ್ದು ಕನೆಕ್ಷನ್ ಅಡ್ಡ ಬರುತ್ತೆ ಅಷ್ಟೇ, ಅದನ್ನು ಜಸ್ಟಿಫೈ ಮಾಡಿದ್ದಾರೆ. ಔಟ್ಸೈಡ್ ನ್ಯೂಸ್ ಗೊತ್ತಿದ್ರೆ ಶಾಕ್ ಆಗಲ್ಲ, ಬಟ್ ಸೀಸನ್ 1 ಮತ್ತು ಸೀಸನ್ 2 ಕಂಟಿನ್ಯೂಸ್ ಆಗಿ ನೋಡಿದ್ರೆ
ಆ ಪಾಯಿಂಟ್ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ, ಅದೊಂದು ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಶೋಧ. ಇದನ್ನ ಎಲ್ಲ ಕನ್ನಡದ ಕಂದ ಮಕ್ಕಳು ನೋಡಿದ್ದೀರಾ ಅನ್ಕೊಳ್ತೀನಿ, ಅದಕ್ಕೆ ಜಾಸ್ತಿ ಹೇಳಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರ. ನಾನು ಅಯ್ಯನ ಮನೆ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ಕಂಪ್ಲೇಂಟ್ ಹೇಳಿದ್ನಲ್ಲ, ಸ್ಕ್ರೀನ್ ಪ್ಲೇ ರಶ್ ಇತ್ತು ಅಂತ. ಅದೊಂದು ಪ್ರಾಬ್ಲಮ್ ಇದರಲ್ಲಿ ಆಗಲಿಲ್ಲ ಅಂತ ಅನಿಸ್ತು. ಕರೆಕ್ಟಾಗಿ 20 ಮಿನಿಟ್ಸ್ನ ಕರೆಕ್ಟಾಗಿ ಡಿವೈಡ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಯೋಚನೆ ಮಾಡೋಕ್ಕೆ ನೋಡಬೇಕು ಅಂತ ಅಲ್ಲ, ನೀವು ಏನಾಗಿರ್ಬೋದು ಅಂತ ಯೋಚನೆ ಮಾಡುವಷ್ಟರಲ್ಲಿ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ. ಅಷ್ಟು ಚಿಕ್ಕ ಇದೆ ಸೀರೀಸ್. ಟೈಮ್ ಪಾಸ್ಗೆ ಫ್ಯಾಮಿಲಿ ಜೊತೆ ನೋಡೋಕ್ಕೆ ತುಂಬ ಬೆಟರ್ ಇದೆ. ಜಾಸ್ತಿ ಕ್ಯಾರೆಕ್ಟರ್ ಕನೆಕ್ಷನ್, ಕ್ಯಾರೆಕ್ಟರ್ ಆರ್ಕ್ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಜಸ್ಟ್ ಕ್ವಿಕ್ ಥ್ರಿಲ್ಲರ್ ಬೇಕು ಅಂದರೆ, ಒಂದು ಯೂಟ್ಯೂಬ್ ಅಡ್ವರ್ಟೈಸ್ಗಿಂತ ಮುಂಚೆ ಮುಗಿಯೋ ಸೀರೀಸ್ ನೋಡಬೇಕು ಅಂದರೆ ಈ ಸೀರೀಸ್ ನಿಮಗೆ. ನೆಕ್ಸ್ಟ್ ಬಂದು 2 ಹಾರರ್ ಮೂವೀಸ್ ಇದೆ, ರೀಸೆಂಟ್ ರಿಲೀಸಸ್. ಒಂದು ಓಕೆ ಅನ್ನಿಸ್ತು, ಇನ್ನೊಂದು ಪರ್ಸನಲ್ ಫೇವ್ರೇಟ್ ಆಗೋಯ್ತು. ಓಕೆ ಅನಿಸಿದ್ದು ಯಾವುದು ಅಂದರೆ ವೆಪನ್ಸ್. ಇದು ಓಕೆ ಅನ್ಸೋಕೆ ಮೇನ್ ಕಾರಣ ಫಾರಿನ್ ರಿವ್ಯೂಸ್. ಏನು ಬಿಲ್ಡಪ್ ಕೊಟ್ಟರು, ಈ ಥರ ಹಾರರ್ ನೋಡೇ ಇಲ್ಲ, ಡೈಪರ್ ಹಾಕೊಂಡು ನೋಡಬೇಕು ಮೂವಿನ ಅಂತ. ಅದು ಆದಮೇಲೆ ಇಂಡಿಯನ್ ರಿವ್ಯೂಸ್ ನೋಡಿದ್ದೆ, ದಟ್ ಹಾರರ್ ಅಲ್ಲ ಆ್ಯಂಡ್ ಆಲ್ಸೋ ಕಾಮಿಡಿಗೆ ಲೀನ್ ಇನ್ ಆಗಿದ್ದಾರೆ ಅಂತ. ಅದನ್ನು ಮೈಂಡಲ್ಲಿ ಇಟ್ಕೊಂಡೆ, ಬಟ್ ಸ್ಟಿಲ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡಿಸ್ಸ್ಯಾಟಿಸ್ಫೈ ಮಾಡ್ತು. ಬಟ್ ಸ್ಟಿಲ್ ಅದು ಬಿಟ್ಟು ಮಿಕ್ಕಿದ ಮೂವಿ ಚೆನ್ನಾಗಿತ್ತು, ಸೊ ಅದಕ್ಕೆ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಕ್ಲಿಯರಾಗಿ ಹೇಳಬೇಕು ಅಂದರೆ ಕ್ಲೈಮ್ಯಾಕ್ಸ್ ಇಷ್ಟ ಆಗೋದು ಸಬ್ಜೆಕ್ಟಿವ್. ಫಸ್ಟಿಂದ ಹೇಳ್ತೀನಿ, ಮೂವಿಯ ಫಸ್ಟ್ ಆ್ಯಕ್ಟ್ ಒಳ್ಳೆ ಓಪನಿಂಗ್ ಇದೆ. ಈವೆಂಟ್ ರಿವೀಲ್ ಆಗೋದು, ಅದ್ರ ಆಫ್ಟರ್ ಮಾತ್, ಅದು ಹೇಗೆ ಎಫೆಕ್ಟ್ ಆಯ್ತಿದೆ ಅಂತ, ಆ್ಯಂಡ್ ಆ ಟೀಚರ್ ಇನ್ವಾಲ್ವ್ಮೆಂಟ್ ಎಲ್ಲ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಪಾರ್ಟ್ಸಲ್ಲಿ ಮಾತ್ರ ಹಾರರ್ ಇದೆ. ಸೆಕೆಂಡ್ ಆ್ಯಕ್ಟಲ್ಲಿ ಬೇರೆ ಬೇರೆ ಜನರ ಪರ್ಸ್ಪೆಕ್ಟಿವ್ ತೋರಿಸಿದ್ದಾರೆ, ಆ್ಯಂಡ್ ಅದು ಹೇಗೆ ಓವರ್ಲ್ಯಾಪ್ ಆಯ್ತಿದೆ ಆ್ಯಂಡ್ ಕನೆಕ್ಟ್ ಆಯ್ತಿದೆ ಅಂತ ತೋರಿಸ್ತಾರೆ. ಅದು ನನಗೆ ಇಷ್ಟ ಆಯಿತು. ನೆಕ್ಸ್ಟು ಕಾಮಿಡಿ ಇರುತ್ತೆ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ, ಬಟ್ ಸ್ಟಿಲ್ ಥರ್ಡ್ ಆ್ಯಕ್ಟಲ್ಲಿ ವಿಲನ್ ಪರ್ಪೋಸ್ ಮತ್ತು ಫೈನಲ್ ಆ್ಯಕ್ಟ್ ನಡೆಯುತ್ತಲ್ಲ, ಅದು ನನಗೆ ಅಂಡರ್ವೆಲ್ಮಿಂಗ್ ಫೀಲ್ ಆಯಿತು. ಒಂಥರ ಆ ಕಡೆ ನಗೋಕ್ಕೂ ಆಗಲಿಲ್ಲ, ಈ ಕಡೆ ಸೀರಿಯಸ್ ಆಗಿ ತಗೊಳ್ಳೋಕ್ಕೂ ಆಗಿಲ್ಲ. ಅಷ್ಟೇ ನನ್ನ ಪ್ರಾಬ್ಲಮ್ಮು. ಆ್ಯಂಡ್ ಎಸ್ಪೆಷಲಿ ಇಂಡಿಯನ್ ಮೂವಿಲಿ ಇದೇ ಥರ ಕಾನ್ಸೆಪ್ಟಲ್ಲಿ ಆಲ್ರೆಡಿ ಒಂದು ಮೂವಿ ಬಂದಿದೆ, ಅದನ್ನು ನೋಡಿ ನಾನು ಆಲ್ರೆಡಿ ಇಂಪ್ರೆಸ್ ಕೂಡ ಆಗಿದ್ದೆ. ಅದು ಹಿಂದಿ, ಕನ್ನಡ, ಮಲಯಾಳಂ ಇಂಡಸ್ಟ್ರಿಯಿಂದ ಅಲ್ಲ, ಬಟ್ ಪಂಜಾಬಿ, ಮರಾಠಿ, ಗುಜರಾತಿ, ಬೆಂಗಾಳಿ ಇದರಲ್ಲಿ ಒಂದು ಇಂಡಸ್ಟ್ರಿಯಿಂದ ರೀಸೆಂಟಾಗಿ ಒಂದು ಒಳ್ಳೆ ಹಾರರ್ ಕೊಟ್ಟಿದ್ದು. ಸ್ಪೆಸಿಫಿಕ್ ಯಾವ ಇಂಡಸ್ಟ್ರಿ ಅಂತ ಹೇಳಲ್ಲ, ಸ್ಪಾಯ್ಲ್ ಆಗೋಗುತ್ತೆ ಅಂತ. ನೋಡಿರೋರಿಗೆ ಪಕ್ಕಾ ಗೊತ್ತು ಯಾವ ಇಂಡಸ್ಟ್ರಿದು ಯಾವ ಮೂವಿ ಅಂತ. ಆ್ಯಂಡ್ ಇದು ಸಬ್ಜೆಕ್ಟಿವ್ ಇರೋ ಕಾರಣ ನಿಮಗೆ ಪೂರ್ತಿ ಕ್ಲೈಮ್ಯಾಕ್ಸ್ ಕೂಡ ಇಷ್ಟ ಆಗ್ಬೋದು. ಟ್ರೈ ಮಾಡಿ ಆ್ಯಂಡ್ ನಿಮಗೆ ಓವರ್ ಆಲ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಬಂದು ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡಬೇಕಿತ್ತು, ದ್ಯಾಟ್ ಹಾರರ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಹಾರರ್ ಎಲಿಮೆಂಟ್ಸ್ ಇದೆ ಅಷ್ಟೇ. ಆ್ಯಂಡ್ ಆಮೇಲೆ ಒಳ್ಳೆ ಇನ್ವೆಸ್ಟಿಗೇಟಿಂಗ್, ಸ್ಲೋ ಬರ್ನ್, ಥ್ರಿಲ್ಲರ್ ಫೀಲ್ ಆಗುತ್ತೆ. ಆಮೇಲೆ ಡಾರ್ಕ್ ಕಾಮಿಡಿ ಅಂದ್ಕೊಳ್ಳಿ, ಆವಾಗ ನನಗಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಬ್ರಿಂಗ್ ಹರ್ ಬ್ಯಾಕ್. ಸೊ ವೆಪನ್ಸಲ್ಲಿ ವಿಲನ್ ಪರ್ಪೋಸ್ ಎಲ್ಲ ಹೇಗೆ ಕೊರತೆ ಫೀಲ್ ಆಯಿತು ಅಂತ ಹೇಳಿದ್ನಲ್ಲ, ಆ ಕೊರತೆ ಇದರಲ್ಲಿ ಇಲ್ಲ. ನೀವು ಟಾಕ್ ಟು ಮೀ ನೋಡಿದ್ದೀರಾ ಅಂದರೆ ಆ್ಯಂಡ್ ಅದು ಇಷ್ಟ ಆಗಿದ್ದು ಅಂದರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ. ಬಿಕಾಸ್ ಸೇಮ್ ಮೇಕರ್ಸ್ ಈ ಮೂವಿ ಮಾಡಿರೋದು. ಆ್ಯಂಡ್ ಜಾಸ್ತಿ ಸ್ಪಾಯ್ಲ್ ಮಾಡಲ್ಲ, ಬಿಕಾಸ್ ತುಂಬ ಎಕ್ಸೈಟ್ ಮಾಡುತ್ತೆ ಈ ಮೂವಿ ಬಗ್ಗೆ ಮಾತಾಡೋಕ್ಕೆ. ಆಮೇಲೆ ಫ್ಲೋಯಲ್ಲಿ ಜಾಸ್ತಿ ಹೇಳ್ಬಿಡ್ತೀನಿ ಅಂತ, ಅವೆಲ್ಲ ಬೇಡ. ಚಿಕ್ಕದಾಗಿ ಹೇಳಬೇಕು ಅಂದರೆ ಬೇಸಿಕ್ ಪ್ರಿಮೈಸ್ ಸಿಂಪಲ್ ಇದೆ, ಆ್ಯಂಡ್ ಟೈಟಲ್ ನೋಡಿದ್ರೆ ಅರ್ಥ ಆಗುತ್ತೆ ಏನು ಅಂತ. ಬಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಈ ಮೂವಿಲಿ ಅದನ್ನು ಹೇಗೆ ಕ್ಯಾರಿ ಮಾಡಿದ್ದಾರೆ ಅಂತ. ಇದು ಹಾರರ್ ಜಂಪ್ಸ್ಕೇರ್ ಪಾರ್ಟಲ್ಲಿ ಅಲ್ಲ, ಬಟ್ ಕ್ರೀಪಿ ಫೀಲಿಂಗ್ ಕೊಡೋದರಲ್ಲಿ ವಿನ್ ಆಗುತ್ತೆ. ಮೂವಿಲಿ ಇರೋ ಮಿನಿಮಮ್ ಆ್ಯಕ್ಟರ್ಸ್ ಕೂಡ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಯಾಲಿ ಹಾಕಿನ್ಸ್ನ ಪ್ಯಾಡಿಂಗ್ಟನಲ್ಲಿ ನೋಡಿದ್ದು ನಾನು, ಆಮೇಲೆ ಇದರಲ್ಲಿ ನೋಡಿದ್ರೆ ನಂಬೋಕೆ ಆಗಲ್ಲ. ಆ್ಯಂಡ್ ಜಾನ್ ಅಬ್ರೈನ್ ಫಿಲಿಪ್ಸ್ ಆ್ಯಕ್ಟಿಂಗ್ ಅಂತೂ ಜಸ್ಟ್ ವಾವ್. ಮೂವಿ ನೋಡೋವಾಗ ನಿಮ್ಮ ಬಾಯಿ, ಹಲ್ಲುಗಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ಅಂದರೆ ನನ್ನ ಚಾನೆಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದು ಒಂದು ಫ್ಯಾಕ್ಟರ್. ಆ್ಯಂಡ್ ಬ್ಲಡಿ ಬ್ರೂಟಲ್ಲಿದೆ, ಅದು ಕೂಡ ಇನ್ನೊಂದು ಫ್ಯಾಕ್ಟರ್ ಆಗುತ್ತೆ. ಸುಮ್ಮನೆ ಎಂಟಿ ಬ್ಲಡ್ ಆ್ಯಂಡ್ ಗೋಲ್ನೆಸ್ ಇಟ್ಟಿದ ತಕ್ಷಣ ನನಗೆ ಇಷ್ಟ ಆಗೋ ಹಾಗಿದ್ರೆ ಈವಿಲ್ ಡೆಡ್ ರೈಸ್ ನನ್ನ ಫೇವ್ರೆಟ್ ಮೂವಿ ಆಗಿರೋದು. ಬಟ್ ಹಾಗೆ ಆಗಿಲ್ಲ. ಬ್ರಿಂಗ್ ಹರ್ ಬ್ಯಾಕಲ್ಲಿ ನನಗೆ ಹಾರರ್ಗಿಂತ ಜಾಸ್ತಿ ಏನೋ ಪ್ರೊವೈಡ್ ಮಾಡ್ತು, ಅದಕ್ಕೆ ನನಗೆ ಖುಷಿಯಾಗಿದ್ದು. ಎಕ್ಸೈಟ್ಮೆಂಟಲ್ಲಿ ಜಾಸ್ತಿ ಮಾತಾಡ್ಬಿಡ್ತೀನಿ. ಬಟ್ ಒಂದೇ ಮಾತಲ್ಲಿ ಈ ಮೂವಿ ಆ್ಯಂಡ್ ಇದ್ರ ಎಂಡಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪೊಯೆಟಿಕ್ ಅಂತ ಹೇಳ್ತೀನಿ. ಸೊ ಟ್ರೈ ಮಾಡಿ, ನನ್ನ ರೀಸೆಂಟ್ ಫೇವ್ರೇಟ್ ಅಷ್ಟೇ. ಥ್ಯಾಂಕ್ ಯು. ಬೈ ದ ವೇ, ನೀವು ನನಗೆ ಆ್ಯಂಡ್ ಮಿಕ್ಕಿದ ಆಡಿಯನ್ಸ್ಗೆ ಯಾವುದಾದ್ರೂ ರೆಕಮೆಂಡ್ ಮಾಡೋ ಹಾಗಿದ್ದರೆ ಮಾಡ್ಬೋದು ಕಮೆಂಟ್ಸಲ್ಲಿ. ಆ್ಯಂಡ್ ನೀವು ಇವೆಲ್ಲ ಕಾಂಟೆಂಟ್ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ಕೂಡ ಹೇಳಿ, ಎಸ್ಪೆಷಲಿ ವೆಪನ್ಸ್ ಆ್ಯಂಡ್ ಬ್ರಿಂಗ್ ಹರ್ ಬ್ಯಾಕ್.